ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಆಸ್ಟನ್ ಹಾಲ್ ಇದನ್ನ ಬಗ್ಗೆ ನೀವು ಕೇಳೇ ಇರ್ತೀರ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಂದು ಕೇಳಿಬಂದಂಥ ಹೆಸರು. ಅಮೇರಿಕಾದ ಇನ್ಫ್ಲುಯೆನ್ಸರ್ ಆದಂಥ ಆಸ್ಟನ್ ಹಾಲ್ ತಮ್ಮ ಒಂದು ಫಿಟ್ನೆಸ್ಸಿಂದನೇ ತುಂಬಾ ಪ್ರಖ್ಯಾತಿಯನ್ನು ಪಡೆದಂಥ ವ್ಯಕ್ತಿ ಅಂತಲೇ ಹೇಳ್ಬೋದು. ಸರಿಸುಮಾರು 17 ಮಿಲಿಯನ್ಗಿಂತ ಹೆಚ್ಚು ಫಾಲೋವರ್ಸನ್ನು ಇನ್ಸ್ಟಾಗ್ರಾಮ್ನಲ್ಲಿ ಹೊಂದಿದ್ದಾರೆ. ಇತ್ತೀಚೆಗೆ ಭಾರತಕ್ಕೆ ಬಂದಂಥ ಆಸ್ಟನ್ ಹಾಲ್ ಅವರ ಒಂದು ವಿಡಿಯೋಸ್ಗಳು ಈಗ ಭಾರತದಲ್ಲಿ ತುಂಬಾ ವೈರಲನ್ನು ಪಡಿತಾ ಇವೆ. ಅವರು ಭಾರತಕ್ಕೆ ಯಾಕೆ ಬಂದರು ಅನ್ನೋದೇ ತುಂಬಾ ಇಂಟ್ರೆಸ್ಟಿಂಗ್ ಆದಂಥ ವಿಷಯ. ಸ್ನೇಹಿತರೆ, ಯೋಗೇಂದ್ರ ಅನ್ನುವಂಥ ಇವನು ಭಾರತದಲ್ಲಿ ಅತಿ ಬಡತನದ ಒಂದು ಕುಟುಂಬದಲ್ಲಿ ಜನಿಸಿದಂಥ ಹುಡುಗ. ಸೊ ಈತ ಏನು ಮಾಡ್ತಾನೆ, ಆಸ್ಟನ್ ಹಾಲ್ರನ್ನು ತಮ್ಮ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೂ ಅವರ ಒಂದು ಫಿಟ್ನೆಸ್ ವಿಡಿಯೋಸ್ಗಳನ್ನು ನೋಡಿ ತಾನು ಕೂಡ ಮೋಟಿವೇಶನನ್ನು ಪಡೆದು ಅವರ ಹಾಗೆ ತಮ್ಮ ಒಂದು ಬಾಡಿ ಬಿಲ್ಡಿಂಗನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅವರ ರೀತಿಯಲ್ಲಿ ಆಹಾರ ಸೇವನೆ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಜಿಮ್ ವರ್ಕೌಟ್ ಆಗಿರ್ಬೋದು, ಸೊ ಇದೇ ರೀತಿಯ ಒಂದಿಷ್ಟು ಎಕ್ಸಸೈಸ್ಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತುಂಬಾ ಒಂದು ಸ್ಟ್ರಿಕ್ಟ್ ಆದಂತಹ ಒಂದು ರೂಟೀನನ್ನು ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೂ ಆಸ್ಟನ್ ಹಾಲ್ರಂತಹ ಒಂದಿಷ್ಟು ವೀಡಿಯೋಸ್ಗಳನ್ನು ಕಾಪಿ ಮಾಡಿ ಅದೇ ರೀತಿಯ ವೀಡಿಯೋಸ್ಗಳನ್ನು ತಾನು ಕೂಡ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ನಿಮಗೆಲ್ಲ ಗೊತ್ತೇ ಇರ್ಬೋದು, ನಮ್ಮ ಒಂದು ಭಾರತದಲ್ಲಿ ಯಾರೇ ಆದರೂ ಕೂಡ ಸ್ಟಾರ್ಟಿಂಗಲ್ಲಿ ಯಾವುದೇ ಒಂದು ವೀಡಿಯೋಸ್ಗಳನ್ನು ಮಾಡಿಬಿಟ್ಟಾಗ ಕೆಲವೊಂದಿಷ್ಟು ಬ್ಯಾಡ್ ಕಾಮೆಂಟ್ಸ್ಗಳು ಬಂದೇ ಬರುತ್ತವೆ. ಸೊ ಅದೇ ರೀತಿ ಒಂದು ಯೋಗೇಂದ್ರನಿಗೆ ಈ ಒಂದು ವೀಡಿಯೋಸ್ಗಳ ಮೇಲೆ ಬ್ಯಾಡ್ ಕಾಮೆಂಟ್ಸ್ಗಳು ಬರ್ತಾಯಿತ್ತು. ತುಂಬಾ ಒಂದು ಟ್ರೋಲ್ಸ್ಗಳು ಕೂಡ ಸ್ಟಾರ್ಟಿಂಗಲ್ಲಿ ಬರ್ತಾಯಿತ್ತು. ಸೊ ಇದೆಲ್ಲದಕ್ಕೂ ತಲೆ ಕೊಡ್ದೇನೆ ಯೋಗೇಂದ್ರ ಏನು ಮಾಡ್ತಾನೆ, ಕಂಟಿನ್ಯೂಸ್ ಆಗಿ ತನ್ನ ಒಂದು ವೀಡಿಯೋಸ್ಗಳನ್ನು ಡೈಲಿ 1 ಅಥವಾ 2 ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾನೆ ಹೋಗ್ತಾನೆ. ಸೊ ಕೆಳಗಡೆ ಈ ಒಂದು ರೋಟೀನನ್ನು ನೋಡಿದಂತಹ ಜನರು ಈ ಒಂದು ಬ್ಯಾಡ್ ಕಾಮೆಂಟ್ಸಿಂದ ಪಾಸಿಟಿವ್ ಆಗಿ ಕಾಮೆಂಟ್ಸನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಆಸ್ಟನ್ ಹಾಲ್ರನ್ನು ಟ್ಯಾಗ್ ಮಾಡೋದಕ್ಕೆ ಕೂಡ ಸ್ಟಾರ್ಟ್ ಮಾಡ್ತಾರೆ. ಈತನ ಒಂದು ವೀಡಿಯೋಸ್ಗಳು ತುಂಬಾ ವೈರಲ್ ಪಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಒಂದು ವಿಡಿಯೋವನ್ನು ನೋಡಿದಂಥ ಆಸ್ಟನ್ ಹಾಲ್ ಅವರು ಕಾಮೆಂಟ್ ಮಾಡ್ತಾರೆ. ಸೊ ಆತನ ಒಂದು ವಿಡಿಯೋಕ್ಕೆ 5 ಲಕ್ಷ ಲೈಕ್ಸ್ ಬಂತಂದರೆ ಖುದ್ದು ಆಸ್ಟನ್ ಹಾಲ್ ಅವರು ಇಂಡಿಯಾಕ್ಕೆ ಬರ್ತಾರೆ. ಹಾಗೂ ಆತನಿಗೆ ಒಂದು ಕಾರನ್ನು ಗಿಫ್ಟ್ ಕೊಡ್ತೀನಿ ಅನ್ನುವಂಥ ಒಂದು ಕಾಮೆಂಟನ್ನು ಆತನ ವಿಡಿಯೋ ಕೆಳಗಡೆ ಹಾಕ್ತಾರೆ. ಸೊ ಕೇವಲ 24 ಗಂಟೆ ಆಗೋದ್ರೊಳಗೆ 5 ಲಕ್ಷ ಲೈಕ್ಸ್ಗಳನ್ನು ಆ ಒಂದು ವಿಡಿಯೋ ಪಡೆಯುತ್ತೆ. ಸೊ ಅದಾದ ನಂತರ ಆಸ್ಟನ್ ಹಾಲ್ ಅವರು ಖುದ್ದು ಇಂಡಿಯಾಕ್ಕೆ ಬರ್ತೀನಿ ಅನ್ನುವಂಥ ಕಾಮೆಂಟನ್ನು ಕೂಡ ಆ ಒಂದು ವಿಡಿಯೋ ಕೆಳಗಡೆ ಹಾಕ್ತಾರೆ. ಸೊ ಕೊಟ್ಟ ಮಾತಿನಂತೆ ಆಸ್ಟನ್ ಹಾಲ್ ಅವರು ಮೊನ್ನೆ ತಾನೇ ಮಧ್ಯಪ್ರದೇಶದಲ್ಲಿರುವಂಥ ಈ ಯೋಗೇಂದ್ರನನ್ನು ಮೀಟ್ ಮಾಡೋದಕ್ಕೆ ಬರ್ತಾರೆ. ಸೊ ಭಾರತಕ್ಕೆ ಬಂದ ನಂತರ ತುಂಬಾ ಒಂದು ಗ್ರ್ಯಾಂಡ್ ವೆಲ್ಕಮನ್ನು ಪಡಿತಾರೆ. ಸೊ ಅದಾದ ನಂತರ ಯೋಗೇಂದ್ರನ ಜೊತೆಗೆ ಕೊಲ್ಯಾಬ್ ಆಗಿ ಕಂಟೆಂಟನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಆತನಿಗೆ ಕೊಟ್ಟ ಮಾತಿನಂತೆ ಕಾರನ್ನು ಕೂಡ ಗಿಫ್ಟಾಗಿ ಕೊಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಥಾರ್ ರಾಕ್ಸ್ ಅನ್ನುವಂಥ ಒಂದು ಕಾರನ್ನು ಕೂಡ ಆತನಿಗೆ ಗಿಫ್ಟಾಗಿ ಕೊಡ್ತಾರೆ. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ಪವರ್ ಯಾವ ರೀತಿ ಇದೆ ಅನ್ನೋದನ್ನು ಈತನ ಒಂದು ಸ್ಟೋರಿಯಿಂದ ನಾವು ತಿಳ್ಕೊಬೋದು. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ. ಇದೇ ರೀತಿಯ ಟ್ರೆಂಡಿಂಗ್ ನ್ಯೂಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.